2,278.82 ಲಕ್ಷ ಹಣ ಖರ್ಚು ಮಾಡಿ ನೂತನ ಕಟ್ಟಡ ಕಟ್ಟಿ ಉದ್ಘಾಟನೆ ಮಾಡಿದ್ರು. 10 ವರ್ಷಗಳಿಂದ ಮಕ್ಕಳು ಮತ್ತು ತಾಯಿಗೆ ಕಾರಿಡಾರ್ನಲ್ಲೇ ಚಿಕಿತ್ಸೆ ಕೊಡ್ತಿದ್ದಾರೆ. ತುಮಕೂರು ಹೃದಯ ಭಾಗದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ. ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇವರೆಲ್ಲ ಸರ್ಕಾರಿ ಸೇವೆಗೆ ಅನರ್ಹರು. ಅವರ ಕಚೇರಿ ಹಿಂಭಾಗದಲ್ಲಿರುವ ಮಕ್ಕಳ ವಾರ್ಡ್ನ ಅವ್ಯವಸ್ಥೆ ಈ ಮನುಷ್ಯರಿಗೆ ಕಾಣ್ತಿಲ್ವಾ ಎಂದು ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದರ್ಶನ್ ಆಕ್ರೋಶ ಹೊರಹಾಕಿದ್ದಾರೆ. 2021ರಲ್ಲಿ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗೇಗೌಡರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದಾಗ ಇದೇ ಪರಿಸ್ಥಿತಿ ಇತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರವು 2021ರಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಕ್ಕೆ ಪತ್ರ ಬರೆದು ಹೊಸ ಕಟ್ಟಡಕ್ಕೆ ಮನವಿ ಮಾಡಿದ್ರು. ಈಗ ನೂತನ ಕಟ್ಟಡ ಕಟ್ಟಿದರೂ ಕೂಡ ಅದನ್ನ ಉಪಯೋಗಿಸುವಲ್ಲಿ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈಗಲೂ ಬದಲಾವಣೆ ಆಗದಿರುವುದು ನಮ್ಮ ದೈವ. ಜಿಲ್ಲಾ ಮಂತ್ರಿ, ಲೋಕಸಭಾ ಸದಸ್ಯರು, ಶಾಸಕರು ಉದ್ಘಾಟನೆ ಮಾಡಿ ತಮ್ಮ ನಾಮಫಲಕ ಹಾಕಿಸಿಕೊಳ್ಳೋ ಮುತುವರ್ಜಿ ಉದ್ಘಾಟನೆ ನಂತರ ಅದರ ಕಾರ್ಯರೂಪಗಳ ಬಗ್ಗೆ ಗಮನ ಹರಿಸುವಲ್ಲಿ ವಿಫಲರಾಗಿದ್ದಾರೆ. ಈಗಲಾದರೂ ಇದರ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕಾರಿಡಾರ್ನಲ್ಲೇ ಇರ್ತಾರ ಮಕ್ಕಳು, ಇಲ್ಲಿ ಮಲಗಿಸಿದಿರಲ್ಲ.